ಮಂದಿರ್ ವಹಿ ಬನಾಯೆಂಗೆ. ಕೃಷ್ಣ ಜನ್ಮಭೂಮಿ ಮುಕ್ತಿಗೆ ಮತ್ತೆ ಮೊಳಗಿದೆ ಘೋಷಣೆ. ಮಥುರಾದಲ್ಲೂ ಕರಸೇವೆ ನಡೆಸಲು ಸಾಧುಗಳ ಪ್ರಕಟಣೆ. ಮಂದಿರ್ ವಹಿ ಬನಾಯೆಂಗೆ ಅಯೋಧ್ಯೆಯ ಭವ್ಯ ರಾಮ ಮಂದಿರ ನಿರ್ಮಾಣದ ಬಳಿಕ ಈಗ ಕೃಷ್ಣ ಜನ್ಮಭೂಮಿ ಮುಕ್ತಿಗೆ ಸಾಧು ಸಂತರು ಈ ಘೋಷಣೆ ಮೊಳಗಿಸಿದ್ದಾರೆ. ಮಥುರಾದಲ್ಲಿ ದೊಡ್ಡ ಮಟ್ಟದ ಕರಸೇವೆ ನಡೆಸುವುದಾಗಿ ಸಂತರು ನೇರ ಪ್ರಕಟಣೆ ಹೊರಡಿಸಿದ್ದಾರೆ. ಮಥುರಾದ ಚಿತ್ರಗುಪ್ತ ಪೀಠದಲ್ಲಿ ದೇಶದ ನಾನಾ ಭಾಗಗಳ 100 ಸಾಧು ಸಂತರು ಒಟ್ಟಾಗಿ ಇತ್ತೀಚೆಗೆ ಮಹತ್ವದ ಸಭೆ ನಡೆಸಿದರು. ಈ ಹೋರಾಟಕ್ಕಾಗಿ ಈಗಾಗಲೇ ರಾಜಸ್ಥಾನದಿಂದ ವಿಶೇಷ ಅಮೃತ ಶಿಲೆಗಳನ್ನು ತರಿಸಿಕೊಳ್ಳಲಾಗಿದೆ. ಮುಂಬರುವ ಡಿಸೆಂಬರ್ 6ರಿಂದ ಮಥುರಾದಲ್ಲಿ ನಿರಂತರವಾಗಿ ಈ ಕರಸೇವೆ ಮತ್ತು ಧಾರ್ಮಿಕ ಯಜ್ಞಗಳು ಆರಂಭವಾಗಲಿವೆ ಎಂದು ಸಂತರು ಶಪಥ ಮಾಡಿದ್ದಾರೆ. ಬಾಲಕೃಷ್ಣ ತನ್ನ ಮೂಲ ಜನ್ಮಸ್ಥಾನದಲ್ಲಿ ವಿರಾಜಮಾನನಾಗಿ ಬೆಣ್ಣೆವಿಶ್ರೀಯ ಭೋಗ ಸ್ವೀಕರಿಸುವವರೆಗೂ ಈ ಯಜ್ಞ ನಿಲ್ಲುವುದಿಲ್ಲ ಎಂದು ಪೀಠಾಧೀಶ್ವರರು ಘೋಷಿಸಿದ್ದಾರೆ. पूजी संकल्प यह है जो यज्ञ यहाँ प्रारंभ हुआ है ये नित्य चलता रहेगा और तब तक चलता रहेगा जब तक प्रभु श्री कृष्ण लला हमारे उस स्थान पर विराजमान नहीं हो जाते जहाँ पर उनका जन्म हुआ था. उनकी जन्मस्थली विराजमान करके उनको माखन मिश्री का भोग नहीं लगा लेंगे तब तक हवन पूजन चलता रहेगा. ಆದರೆ ಸಂತರ ಈ ನಿರ್ಧಾರಕ್ಕೆ ಮುಸ್ಲಿಂ ಜಂಟಿ ವೇದಿಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಈ ಬಗ್ಗೆ ಆಕ್ರೋಶ ಹೊರಹಾಕಿರುವ ಮೌಲಾನಾ ಸಾಜಿದ್ ರಶೀದಿಯವರು ಇದೇ ಕಾರ್ ಸೇವೆ 2092ರಲ್ಲಿ ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಿತ್ತು. ಈಗ ಇವರು ಮಥುರಾ ಮತ್ತು ಕಾಶಿಯಲ್ಲೂ ಅದೇ ರೀತಿಯ ಕಾನೂನುಬಾಹಿರ ಕೃತ್ಯ ಎಸಗಲು ಮುಂದಾಗುತ್ತಿದ್ದಾರೆ ಎಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪ್ರತಿ ಮಸೀದಿಯ ಕೆಳಗೆ ಮಂದಿರ ಹುಡುಕುವುದನ್ನು ನಿಲ್ಲಿಸಬೇಕು ಮತ್ತು 1991ರ ಆರಾಧನಾ ಸ್ಥಳಗಳ ಕಾಯ್ದೆ ಅಂದರೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನು ಉಲ್ಲಂಘಿಸುವವರನ್ನು ತಕ್ಷಣ ಜೈಲಿಗೆ ಹಾಕಬೇಕೆಂದು ಅವರು ಆಗ್ರಹಿಸಿದ್ದಾರೆ. ये वही कार सेवा है जिसने 1992 में बाबरी मस्जिद को ढा दिया था. अब भी इनके इरादे अच्छे नहीं हैं. ये जबरदस्ती तोड़फोड़ में यकीन रखते हैं. 6 दिसंबर हिंदुस्तान के लिए वो काला दिन है जिस दिन बाबरी मस्जिद को दल और बल की ताकत पर तोड़ दिया गया था, जिसको सुप्रीम कोर्ट ने भी कहा कि 1992 में बाबरी मस्जिद को इल्लीगल तरीके से तोड़ा गया. क्या दोबारा वही इल्लीगल काम मथुरा और काशी के लिए होने जा रहा है? ये सोचने का विषय है. शासन प्रशासन को और फिर मोहन भागवत का वो बयान कि बाबरी मस्जिद का एक मामला था जो हो गया, अब हर मस्जिद के नीचे मंदिर क्यों ढूंढना? क्या अदालत से बना हुआ कानून भी इन लोगों के सामने कुछ नहीं है? और मैं तो कहता हूं कि जो लोग इस तरह की कार्रवाई करने की कोशिश कर रहे हैं उनको तुरंत गिरफ्तार किया जाए और 1991 प्लेसेस वर्शिप एक्ट का उल्लंघन करने के लिए इनको जेल में डाला जाए. ಅಖಿಲೇಶ್ ಯಾದವ್ಗೆ ಸೆರಗಿನ ಕೆಂಡವಾದ ಮಥುರಾ ವಿವಾದ. ಮಥುರಾದಲ್ಲಿ ಶುರುವಾಗಿರುವ ಈ ಹೊಸ ಹೋರಾಟ ಮುಂಬರುವ ವಿಧಾನಸಭಾ ಚುನಾವಣೆಗೆ ದೊಡ್ಡ ರಾಜಕೀಯ ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಶ್ರೀಕೃಷ್ಣನನ್ನು ತಮ್ಮ ಕುಲದೇವತೆ ಎಂದು ಯಾದವ ಸಮುದಾಯ ನಂಬುತ್ತದೆ. ಅವರ ಸಮಾಜವಾದಿ ಪಕ್ಷದ ಬೆನ್ನೆಲುಬೆ ಯಾದವರು. ಹಾಗಾಗಿ ಅಖಿಲೇಶ್ ಯಾದವ್ ಅಂತಹ ನಾಯಕರಿಗೆ ಈ ಪರಿಸ್ಥಿತಿ ಒಂದು ದೊಡ್ಡ ರಾಜಕೀಯ ಪರೀಕ್ಷೆಯಾಗಲಿದೆ. ಇತ್ತ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಶ್ರೀಕೃಷ್ಣ ಜನ್ಮಭೂಮಿಯ ಬಿಡುಗಡೆಯನ್ನು ಬಯಸುತ್ತವೆ. ಆದರೂ ಎಲ್ಲವೂ ನ್ಯಾಯಾಲಯದ ಕಾನೂನು ಚೌಕಟ್ಟಿನಲ್ಲೇ ನಡೆಯಬೇಕು ಎಂಬ ನಿಲುವನ್ನು ಹೊಂದಿವೆ. ಮಥುರಾದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಸದ್ಯಕ್ಕೆ ಈ ವಿವಾದಾತ್ಮಕ ಪರಿಸ್ಥಿತಿಯಿಂದ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗದಂತೆ ತಡೆಯಲು ಯೋಗಿ ಸರ್ಕಾರ ನಿರ್ಧರಿಸಿದೆ. ಮಥುರಾ ಪೊಲೀಸ್ ಆಡಳಿತ ಇಡೀ ನಗರವನ್ನು ಹೈ ಅಲರ್ಟ್ನಲ್ಲಿ ಇಟ್ಟಿದೆ. ಭದ್ರತೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ಕೈಗೆತ್ತಿಕೊಳ್ಳುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ಅಂತಿಮವಾಗಿ ಇಡೀ ದೇಶ ಸಂವಿಧಾನ ಮತ್ತು ನ್ಯಾಯಾಲಯಕ್ಕೆ ತೀರ್ಮಾನಕ್ಕೆ ಬದ್ಧವಾಗಿರಬೇಕಾಗುತ್ತದೆ. ಮಥುರಾದ ಈ ಹೊಸ ಬೆಳವಣಿಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಅನ್ನೋದಂತೂ ಸತ್ಯವಾಗಿದೆ.